ತುಳುನಾಡಿನ ಮೊಟ್ಟ ಮೊದಲ ದೊರೆ ಮಯೂರ, ಕನ್ನಡ ನಾಡಿನಲ್ಲಿ ಕೀರ್ತಿ ಪತಾಕೆ ಹಾರಿಸಿದ ಶ್ರೇಷ್ಠ ದೊರೆ ಮಯೂರ, ಕದಂಬ ಸಾಮ್ರಾಜ್ಯದ ಕನ್ನಡ ಕುಲ ತಿಲಕ ಮಯೂರ, ಸ್ವಾಭಿಮಾನ, ಶೌರ್ಯ, ಪ್ರೀತಿ, ಅನುಕಂಪಗಳಿಗೆ ಅನ್ನುವಂಥವೇ ಈ ಮಯೂರ. ಈ ನಾಟಕದ ರಚನಾಕಾರರು ಡಾಕ್ಟರ್ ಎಸ್ ಮುರಳಿ, ಅಧ್ಯಕ್ಷರು ಮಹಾರಾಜ ಎಜುಕೇಷನ್ ಟ್ರಸ್ಟ್ ಮೈಸೂರು. ನಿರ್ದೇಶನ ಶ್ರೀವತ್ಸ GR, ಕನ್ನಡ ಉಪನ್ಯಾಸಕರು ಗೋಪಾಲಸ್ವಾಮಿ ಪದವಿ ಪೂರ್ವ ಕಾಲೇಜು. ಭೂತಗಣಾದಿ ಸೇವಿತಂ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದಪಂಕಜಂ ಪಾದಪಂಕಜಂ ಜಂ 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 ಜಂ. ಗಜವದನ ಹೇರಂಬ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ಧೃತಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ಧೃತಿ ಸಿದ್ಧಿ ದ್ವಯರಾಕಾಂತ. ಗಜವದನ ಹೇರಂಬ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ಧೃತಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ಧೃತಿ ಸಿದ್ಧಿ ದ್ವಯರಾಕಾಂತ. ಗಜವದನ ಹೇರಂಬ. ಮೈಸೂರು ಅಂದಾಕ್ಷಣ ನೆನಪಾಗುವುದು ಮೈಸೂರು ಮಹಾರಾಜರ ಪ್ರಜಾಹಿತ ಆಡಳಿತ. ಮೈಸೂರು ರಾಜ್ಯದ ದಿನಗಳು ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಶಿಲ್ಪಕಲೆ, ವಿಜ್ಞಾನ, ವಾಣಿಜ್ಯ, ತಂತ್ರಜ್ಞಾನಗಳಲ್ಲಿ ಮೈಸೂರು ಮಹಾರಾಜರುಗಳ ಕೊಡುಗೆ ಅಪಾರ, ವರ್ಣನಾತೀತ. ಅಂತಹ ಕರ್ನಾಟಕದ ಮೈಸೂರು ಮಹಾರಾಜರನ್ನ ಸ್ಮರಿಸುತ್ತಾ ಆರಂಭಿಸಿದಂತಹ ಸಂಸ್ಥೆಯೇ ಮಹಾರಾಜ ಎಜುಕೇಷನ್ ಟ್ರಸ್ಟ್, ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯ. ನೈಜ ಘಟನೆಗಳನ್ನು ಆಧಾರಿತ ಇತಿಹಾಸವನ್ನ ಒಳಗೊಂಡಿರುವಂತಹ 1940ರ ಕಾಲಘಟ್ಟದ ಕಾಲ್ಪನಿಕ ರಂಗಚಿತ್ರಣ ಇದೀಗ ನಿಮ್ಮ ಮುಂದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯಚಾಮರಾಜ ಒಡೆಯರ್ ಅವರ ಸಂಭಾಷಣೆಯೊಂದಿಗೆ ನಾಟಕ ಆರಂಭವಾಗ್ತಾ ಇದೆ. ಸಿಂಹಾಸನಾಧೀಶ್ವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಣಾಮಗಳು ಅಪ್ಪಾಜಿ. ಎಲ್ಲ ಮಂತ್ರಿವರ್ಗಕ್ಕೂ ಸಭಾಸದರಿಗೂ ನಮಸ್ಕಾರ. ಮಗು ಜಯಚಾಮರಾಜೇಂದ್ರ, ನಿನ್ನ ಪ್ರವಾಸ ಹೇಗೆ ಆಯಿತು? ಪ್ರಜೆಗಳು ನಮ್ಮ ಬಗ್ಗೆ, ಆಡಳಿತದ ಬಗ್ಗೆ ಏನು ಹೇಳುತ್ತಿದ್ದಾರೆ? ಅಪ್ಪಾಜಿ, ನನ್ನ ರಾಜ್ಯ ಪ್ರವಾಸ ಬಹಳ ತೃಪ್ತಿದಾಯಕವಾಗಿತ್ತು. ಈ ಎಲ್ಲ ಪ್ರಜೆಗಳು ನಿಮ್ಮ ಆಡಳಿತ ಬಗ್ಗೆ ಹೊಂದಿರುವ ಜನಾನುರಾಗಿತನದ ಬಗ್ಗೆ ಅವರಿಗಿರುವ ವಿಶ್ವಾಸವನ್ನು ಕಂಡು ನಾನು ನಿಬ್ಬೆರಗಾಗಿದ್ದೇನೆ ಅಪ್ಪಾಜಿ. ಅದರಲ್ಲಿ ವಿಶೇಷವೇನಿಲ್ಲ. ಎಲ್ಲ ಜನಗಳ ಪ್ರೀತಿ ಮತ್ತು ನಮ್ಮ ಚಾಮುಂಡಿ ಆಶೀರ್ವಾದದಿಂದ ಇದೆಲ್ಲ ನಡೆಯುತ್ತಿದೆ ಮಗು. ಹೌದು ಅಪ್ಪಾಜಿ, ಜನಗಳು ಹಾಗೆ ಹೇಳಿದರು. ನನ್ನ ಈ ರಾಜ್ಯ ಪ್ರವಾಸದ ಒಟ್ಟು ಚಿಂತನೆಯೇ ನಿಮ್ಮ ಈ 40 ವರ್ಷಗಳ ಆಡಳಿತದ ಕುರಿತು ತಿಳಿದುಕೊಳ್ಳುವುದಾಗಿತ್ತು. ನಾನು ಅದನ್ನೆಲ್ಲ ಕಂಡು ಕ್ರೋಢೀಕರಿಸಿ ಪರದೆಯ ಮೇಲೆ ಈ ಎಲ್ಲ ಸಭಾಸದರಿಗೂ ತೋರಿಸಬೇಕೆಂದು ಆಶಯ ಹೊಂದಿದ್ದೇನೆ. ತಮ್ಮ ಅನುಮತಿ ಇದ್ದಲ್ಲಿ ಇದೀಗ ನಮ್ಮ ಸಭೆಗೆ ಅದನ್ನು ತೋರಿಸಬಹುದೇ?
ನನ್ನ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಬರೆದಿದ್ದಾರೆಯೇ ಮಗು? ಅದನ್ನು ನೀನು ಕ್ರೋಢೀಕರಿಸಿದ್ದೀಯೇ? ಹೌದು ಅಪ್ಪಾಜಿ, ನಮ್ಮ ಜನರಿಗೆ ನೀವೆಂದರೆ ದೈವ. ಪ್ರತಿಯೊಬ್ಬ ಕನ್ನಡಿಗನ ಎದೆಯ ಸಾಮ್ರಾಟರಾಗಿದ್ದೀರಿ. ನಿಮ್ಮ ಅನುಮತಿ ಇದ್ದರೆ ಇದೀಗ ತೋರಿಸಬಹುದೇ? ಆಗಲಿ ಮಗು. ಇದೀಗ 40 ವರ್ಷಗಳ ಆಡಳಿತದ ಚಿತ್ರಣ ನಿಮ್ಮ ಮುಂದೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಾಮ್ರಾಜ್ಯದ 24ನೇ ಮಹಾರಾಜರಾಗಿದ್ದರು. ಅವರ ಆಳ್ವಿಕೆಯ ಅವಧಿಯನ್ನು ಮೈಸೂರು ಸಂಸ್ಥಾನದ ಸುವರ್ಣಯುಗ ಎಂದೇ ಕರೆಯಬಹುದು. ಅವರ ಆಳ್ವಿಕೆಯಲ್ಲಿ ಬಡತನ ನಿವಾರಣೆ, ಗ್ರಾಮೀಣ ಪುನರ್ನಿರ್ಮಾಣ, ಶಿಕ್ಷಣ ಹಾಗೂ ಲಲಿತ ಕಲೆಗಳ ಸುಧಾರಣೆಗೆ ಒತ್ತು ನೀಡಿದರು. ಅವರು 1930ರಲ್ಲಿ ಲಂಡನ್ನಿನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮೈಸೂರು ವಿಶ್ವದ ಅತ್ಯುತ್ತಮ ಆಡಳಿತ ಹೊಂದಿದ ರಾಜ್ಯ ಎಂದು ಘೋಷಿಸಲ್ಪಡುವ ಮಟ್ಟಿಗೆ ಆಡಳಿತದಲ್ಲಿ ಬಿಗಿ ತಂದಿದ್ದರು. ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಯಾಗಿದ್ದರು. ಅವರ ಆಳ್ವಿಕೆಯಲ್ಲಿ ಇಂದಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ 371 ಎಕರೆ ಜಾಗವನ್ನು ಹಾಗೂ ನಿಧಿಯನ್ನು ಕೊಡುವುದರೊಂದಿಗೆ ಪ್ರಾರಂಭಿಸಲು ಕಾರಣಕರ್ತರಾದರು. ವಾಣಿ ವಿಲಾಸ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೈಸೂರು ಪೇಪರ್ ಮಿಲ್ಸ್, ಮೈಸೂರು ಲ್ಯಾಂಪ್ಸ್, ಮೈಸೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ, ಇಡೀ ಮಂಡ್ಯ ಜಿಲ್ಲೆಯ ರಚನೆ, ಮೈಸೂರು ಇಂಪ್ಲಿಮೆಂಟ್ಸ್ ಫ್ಯಾಕ್ಟರಿ ಹಾಸನದಲ್ಲಿ ಸ್ಥಾಪನೆ, ಹಿರೇಭಾಸ್ಕರ ಅಣೆಕಟ್ಟು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಅಡಿಪಾಯ ಹಾಕಿಕೊಟ್ಟಿದ್ದು ಒಂದೇ ಎರಡೇ. ಇವರ ಸಾಧನೆಯನ್ನು ಹೇಳುತ್ತಾ ಹೋದರೆ ಸಮಯವೇ ಸಾಲದು. ಮರೆಯೋದುಂಟೆ ಮೈಸೂರ ದೊರೆಯ. ಅಪ್ಪಾಜಿ, ಈ ನಿಮ್ಮ 4 ದಶಕಗಳ ಸಾಧನೆಯ ಚಿತ್ರಣ ಸರಿಯಿತ್ತೆ? ಮಗು, ನನಗೆ ಮುಖಸ್ಥಿತಿ ಎಂದರೆ ಇಷ್ಟಪಡುವುದಿಲ್ಲ. ಆದರೂ ಇಷ್ಟೊಂದು ಸಾಧನೆಗಳನ್ನು ಮಾಡಲು ಸಾಧ್ಯವಾಗಿದ್ದು ಪ್ರಜಾ ಪ್ರೀತಿಯಿಂದ. ಹಾಗಾಗಿ ನೀನು ಕೂಡ ಇದೇ ಹಾದಿಯಲ್ಲಿ ನಡೆಯಬೇಕೆಂದು ನನ್ನ ಆಸೆ, ಮತ್ತು ನಾವು ಇನ್ನೂ ಇಷ್ಟು ಜಾಸ್ತಿ ಕೆಲಸಗಳನ್ನು ಮಾಡಬೇಕೆಂದು ಅಪೇಕ್ಷೆ ಇದೆ ಮಗು. ತಮ್ಮ ಚಿತ್ತ ಅಪ್ಪಾಜಿ. ನಿಮ್ಮ ಸಾಧನೆಗಳನ್ನು ಕಂಡು ಬೆಳೆದಿರುವ ನನಗೆ ನಮ್ಮ ಕನ್ನಡದ ದೊರೆಗಳ ಬಗ್ಗೆ ತಿಳಿದುಕೊಳ್ಳುವ ಹಂಬಲವಾಗಿದೆ. ಸ್ವಲ್ಪ ಸಮಯ ಮಾಡಿಕೊಂಡು ಅವರುಗಳ ಬಗ್ಗೆ ತಿಳಿಸಿಕೊಡುವಿರಾ ಅಪ್ಪಾಜಿ? ಮಗು, ಸಮಯ ಖಂಡಿತ ಮಾಡಿಕೊಳ್ಳುತ್ತೇನೆ. ನಮ್ಮ ರಾಜರ ಬಗ್ಗೆ ಹೇಳುವುದೆಂದರೆ ನಮಗೆ ಹೆಮ್ಮೆ. ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು 1200 ವರ್ಷಗಳ ಕಾಲ ಆಳಿದವರು ಈ ಭಾರತ ರಾಜ್ಯದಲ್ಲಿ. ಹೌದೇ ಅಪ್ಪಾಜಿ? ಹಾಗಾಗಿ ನಮ್ಮ ಕನ್ನಡದವರಲ್ಲಿ ನಮಗಿಂತ ಮುಂಚೆ ಇದ್ದವರು ಕೃಷ್ಣದೇವರಾಯ, ನೀವು ಕೇಳಿರಬೇಕಲ್ಲವೇ? ಹೌದು ಅಪ್ಪಾಜಿ. ಆ ವಿಜಯನಗರದ ಅರಸರ ರಾಜರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ಅವನ ಬಗ್ಗೆ ಹೇಳುತ್ತೇನೆ, ಕೇಳು. ಇಂದು ನಮಗೆ ಕೃಷ್ಣದೇವರಾಯರ ಪರಿಚಯ ಮಾಡಿಸುತ್ತೀರೇ ಅಪ್ಪಾಜಿ? ಹೌದು ಮಗು, ಕೇಳು. ಕೃಷ್ಣದೇವರಾಯ ಅವರು ನಮಗೆ ನೇರ ವಂಶಸ್ಥರೇ. ಅಗತ್ಯವಾಗಿ ನೋಡೋಣ ಅಪ್ಪಾಜಿ. ರಾಜಾದಿರಾಜ 3 ರಾಯರ ಗಂಡ, ಪರಿಭೂತ ಸುರತ್ರಾಣ, ಮಹಾರಾಜ ಶ್ರೀ ಕೃಷ್ಣದೇವರಾಯ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ವಿದ್ಯಾರಣ್ಯರ ಪ್ರಭಾವದಿಂದಾಗಿ ಹಕ್ಕಬುಕ್ಕರಿಂದ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ಹಂಪೆ ಇವನ ರಾಜಧಾನಿ. ಕನ್ನಡ ಹಾಗೂ ತೆಲುಗು ರಾಜ್ಯಗಳಲ್ಲಿ ಇಂದಿಗೂ ಮನೆಮಾತಾಗಿರುವ ಕೃಷ್ಣದೇವರಾಯ 3 ರಾಯರ ಗಂಡ, ಕನ್ನಡ ರಾಜ್ಯ ರಮಾರಮಣ, ಆಂಧ್ರ ಭೋಜ ಎಂಬ ಬಿರುದಾಂಕಿತನಾದವನು. 1509ರಿಂದ 1529ರವರೆಗೆ ಆಳಿದ ಕೃಷ್ಣದೇವರಾಯ ಬೀದರ್, ರಾಯಚೂರು, ಗುಲ್ಬರ್ಗ, ಶ್ರೀರಂಗಪಟ್ಟಣಗಳನ್ನು ಪೂರ್ವದ ಕೃಷ್ಣಾ ನದಿಯವರೆಗೂ ರಾಜ್ಯ ವಿಸ್ತರಣೆ ಮಾಡಿದನು. 1520ರಲ್ಲಿ ಇಸ್ಮಾಯಿಲ್ ಆದಿಲ್ ಶಾನಿಂದ ರಾಯಚೂರನ್ನು ಗೆದ್ದದ್ದು ಸಾವಿರಾರು ಸೈನಿಕರು, 33,000 ಕುದುರೆ, 550 ಆನೆ ಇದ್ದಂತಹ ದೈತ್ಯ ರಣರಂಗದಲ್ಲಿ ಎಂಬುದು ವಿಶೇಷ. ಪಯಸ್ ಎಂಬ ಇತಿಹಾಸಕಾರನು ಅತ್ಯಂತ ಮಹೋನ್ನತವಾಗಿ ಇವನ ಆಡಳಿತದ ಬಗ್ಗೆ ಕುರಿತು ವರ್ಣಿಸಿದ್ದಾನೆ.
ತನ್ನ ಮಂತ್ರಿಯಿಂದಲೇ ಮೋಸದಿಂದ ಇವನು ಕೊಲ್ಲಲ್ಪಟ್ಟಿದ್ದು ದುರಂತ. ಒಟ್ಟು ವಿಜಯನಗರದ ಸಾಮ್ರಾಜ್ಯದ ಪತನ 1566ರಲ್ಲಿ ತಾಳಿಕೋಟೆಯಿಂದ ಆಗಿದ್ದೆಂದು ತಿಳಿಯುತ್ತದೆ. ಇವನ ಮರಿಮೊಮ್ಮಗ ರಾಮರಾಯನು ಆದಿಲ್ ಶಾಹಿ ಪಿತೂರಿಯಿಂದ ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ಕೊನೆಗೊಂಡಿತು. ಅಪ್ಪಾಜಿ, ಎಂತಹ ವಿಜೃಂಭಣೆಯಿಂದ ಆಡಳಿತ ನಡೆಸಿದ ವಂಶವದು. ವಜ್ರ ವೈಢೂರ್ಯಗಳನ್ನು ಈ ರೀತಿ ಚೆಲ್ಲಾಡಿ ಜನರನ್ನ ಕ್ಷೇಮವನ್ನು ನೋಡಿಕೊಂಡ ವಂಶಸ್ಥರು ನಾವು. ಎಂತಹ ವೀರರು ಧೀರರು ನಮ್ಮ ವಂಶಸ್ಥರು. ಇವರ ಹಿಂದಿನ ಕಾಲಘಟ್ಟ ಯಾರದ್ದು ಅಪ್ಪಾಜಿ? ಇವರಿಗಿಂತ ಹಿಂದೆ ಇದ್ದವರು ಹೊಯ್ಸಳರು. ಹೊಯ್ಸಳರೇ? ಹೊಯ್ಸಳರಲ್ಲಿ ಅತ್ಯಂತ ಶ್ರೇಷ್ಠದರೆ ವಿಷ್ಣುವರ್ಧನ. ನೀನು ಕೇಳಿಲ್ಲವೇ? ಹೌದು ಅಪ್ಪಾಜಿ, ಬಿಟ್ಟಿದೇವನೆಂದು ಹೇಳಿಕೊಟ್ಟಿದ್ದರು. ಆ ವಿಷ್ಣುವರ್ಧನನ ಬಗ್ಗೆ ಹೇಳುತ್ತೇನೆ. ಆ ವಿಷ್ಣುವರ್ಧನನ ಬಗ್ಗೆ ಒಕ್ಕಣೆಯಲ್ಲಿದೆ, ನೀನೇ ಓದಿ ಹೇಳು, ಅವರ ಬಗ್ಗೆ ಗೊತ್ತಾಗುತ್ತದೆ. ಎಂತಹ ಸುವರ್ಣಾವಕಾಶ ಅಪ್ಪಾಜಿ. ವಿಷ್ಣುವರ್ಧನನ ಬಗ್ಗೆ ನಮ್ಮ ಸಭೆಗೆ ನಾನೇ ಓದಿ ಹೇಳುತ್ತೇನೆ. ಇಗೋ ವಿಷ್ಣುವರ್ಧನನ ಇತಿಹಾಸ. ರಾಜಾದಿರಾಜ ವೀರಗಂಗ ಬಿಟ್ಟಿದೇವ ತಲಕಾಡುಗೊಂಡ ತೊಳಂಬವಾಡಿಗೊಂಡ ಸಂಗೀತ ನಾಟ್ಯ ಶಿಲ್ಪಕಲಾ ಪೋಷಕ ಸರ್ವಧರ್ಮ ಸಮನ್ವಯಕಾರ ರಾಜ ವಿಷ್ಣುವರ್ಧನ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಹೊಯ್ಸಳರ ಕಾಲದಲ್ಲಿ ಇಂದಿನ ಕರ್ನಾಟಕ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯವಾಗಿದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತು. ಈ ಕಾಲದ ಸುಪ್ರಸಿದ್ಧ ದೊರೆ ಪಿಟ್ಟಿದೇವ ಎಂಬ ಮೂಲ ಹೆಸರಿದ್ದ ಇಂದಿಗೂ ಚಿರಪರಿಚಿತವಾಗಿರುವಂತಹ 1110ರಿಂದ 1142 ನಡುವೆ ಆಡಳಿತ ನಡೆಸಿದ ಮಹಾರಾಜ ವಿಷ್ಣುವರ್ಧನ. ಇವನ ಕಾಲದಲ್ಲಿ ಕಲೆ, ಸಾಹಿತ್ಯ, ಶಿಲ್ಪಕಲೆಗೆ ಅತ್ಯಂತ ಪ್ರೋತ್ಸಾಹ ದೊರೆತು ಹಳೇಬೀಡು, ಬೇಲೂರಿನ ದೇವಸ್ಥಾನಗಳ ಕೆಲಸ ಶುರುವಾಯಿತು. ಈತನ ಪತ್ನಿ ಕಾಂತಲೆ ಕೂಡ ಪ್ರಸಿದ್ಧ ಭರತನಾಟ್ಯ ಕಲಾವಿದೆಯಾಗಿದ್ದರು. ಚೋಳರ ಮೇಲೆ ಗಂಗಾವತಿಯಲ್ಲಿ ಪ್ರಬಲ ವಿಜಯ ಸಾಧಿಸಿ ದಕ್ಷಿಣ ಕರ್ನಾಟಕದ ಬಹುಮುಖ್ಯ ಸ್ಥಳಗಳನ್ನು ವಶಕ್ಕೆ ಪಡೆದು ಆಡಳಿತ ನಡೆಸುತ್ತಾನೆ. ಅಪ್ಪಾಜಿ, ಇದನ್ನೆಲ್ಲ ತಿಳಿದ ಮೇಲೆ ನನಗೂ ಇನ್ನಷ್ಟು ಸಾಧಿಸುವ ಛಲ ಬಂದಿದೆ. ನಮ್ಮ ಹೊಯ್ಸಳರಿಗಿಂತ ಹಿಂದೆ ಯಾರ ಕಾಲಘಟ್ಟದ ಬಗ್ಗೆ ನಮಗೆ ತಿಳಿಸುವಿರಿ? ಮಗು, 600 ವರ್ಷ ಆಳಿದಂತ ದ್ವಾದಾಬಿ ಚಾಲುಕ್ಯರು. ಏನು, 600 ವರ್ಷ ಆಳಿದರೆ? ಅವರು ನಮ್ಮ ಕನ್ನಡದವರು. ಎಂತಹ ಹೆಮ್ಮೆಯ ವಿಚಾರ ಅಪ್ಪಾಜಿ. ಈ ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಇಮ್ಮಡಿ ಪುಲಕೇಶಿ. ಆ ಇಮ್ಮಡಿ ಪುಲಕೇಶಿ ಬಗ್ಗೆ ನೀನು ಕೇಳಿಲ್ಲವೇ? ನನ್ನ ಗುರುಕುಲದಲ್ಲಿ ಕೇಳಿದ ನೆನಪು. ತಾವು ತಿಳಿಸಿಕೊಡಿ ಅಪ್ಪಾಜಿ. ಭಾರತದಲ್ಲಿ ಅರ್ಧದಷ್ಟು ರಾಜ್ಯವನ್ನು ಹೊಂದಿದ್ದ ಇಮ್ಮಡಿಯ ಪುಲಕೇಶಿ ಬಗ್ಗೆ ಹೇಳುತ್ತೇನೆ, ಕೇಳು. ಅಗತ್ಯವಾಗಿ ಅಪ್ಪಾಜಿ. ರಾಜಾದಿರಾಜ ಶ್ರೀಮನ್ ಮಹಾರಾಜ ದಕ್ಷಿಣ ಪದೇಶ್ವರ ಪರಮೇಶ್ವರ ಭಟ್ಟಾರಕ ಸತ್ಯಾಶ್ರಯ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಕರ್ನಾಟಕ ಚಾಲುಕ್ಯಾಧಿಪತಿ ಚಾಲುಕ್ಯ ಚಕ್ರವರ್ತಿ ಮಹಾ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಜಯ ಜಯ ಚಾಲುಕ್ಯ ಚಕ್ರೇಶ್ವರ ಜಯ ಜಯ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಸಣ್ಣ ಪುಟ್ಟ ರಾಜರು ಸಾಮಂತರುಗಳನ್ನು ಸೋಲಿಸಿದವರೇ ಚಕ್ರವರ್ತಿಗಳಾಗುತ್ತಾರೆ. ಅಂತಹ ಲೆಕ್ಕವಿಲ್ಲದಷ್ಟು ಚಕ್ರವರ್ತಿಗಳನ್ನೇ ಮಣಿಸಿದ ಬಲಿಷ್ಠ ಕನ್ನಡ ರಾಜ್ಯದ ನಿರ್ಮಾತೃ, ಕನ್ನಡ ಕುಲತಿಲಕ, ದಕ್ಷಿಣ ಪತೇಶ್ವರ, ಪರಮ ಭಾಗವತ, ಭಾರತದ ನೌಕಾಪಡೆಯ ಪಿತಾಮಹ ನಮ್ಮ ಈ ಇಮ್ಮಡಿ ಪುಲಕೇಶಿ. ಇವನ ತಂದೆ ರಾಜ ಕೀರ್ತಿವರ್ಮನ ಕಾಲಾನಂತರ ತನ್ನವರಿಂದಲೇ ರಾಜ್ಯವಂಚಿತನಾದ ಇವನು ನಂತರ ತನ್ನದೇ ಸೈನ್ಯ ಕಟ್ಟಿ ಅವರನ್ನೆಲ್ಲ ಸೆರೆಬಿಡದು ರಾಜನಾಗಿ ನಂತರ ಅನೇಕ ರಾಜ್ಯಗಳನ್ನು ಗೆದ್ದು ಅವನ ತಮ್ಮಂದರಿಗೂ ರಾಜ್ಯಗಳನ್ನು ಕೊಡುತ್ತಾನೆ. ಎರೆಯ ಎಂಬ ತನ್ನನ್ನು ಇಮ್ಮಡಿ ಪುಲಕೇಶಿ ಎಂದು ಕರೆಸಿಕೊಳ್ಳುತ್ತಾನೆ. ರಾಷ್ಟ್ರಕೂಟರನ್ನು, ಗೋವಾ, ದಕ್ಷಿಣ ಪೂರ್ವ ಕರಾವಳಿಯನ್ನು ಹಾಗೂ ನರ್ಮದಾ ನದಿಯವರೆಗೂ ಸಾಮ್ರಾಜ್ಯ ವಿಸ್ತರಿಸಿದ ಇವನು ಉತ್ತರದಲ್ಲಿ ಸೋಲನ್ನೇ ಕಂಡರಿಯದ ಚಕ್ರವರ್ತಿ ಹರ್ಷವರ್ಧನಿಗೂ ಸೋಲಿನ ರುಚಿಯನ್ನು ತೋರಿಸುತ್ತಾನೆ. ಚೋಳ,
ಚೇರ, ಪಾಂಡ್ಯ, ಪಲ್ಲವರಿಗೂ ಸೋಲಿನ ಪಾಠ ಹೇಳಿ ಪರ್ಷಿಯಾದ ದೊರೆ ಖುಸ್ರೋಗೂ ನೌಕಾಪಡೆಯ ಸಹಾಯ ಮಾಡಿ ಅವನ ಗೆಲುವಿಗೆ ಕಾರಣನಾಗುತ್ತಾನೆ. ಇವನ ಆಡಳಿತದಲ್ಲಿ 99,000 ಗ್ರಾಮಗಳಿದ್ದವು ಎಂದು ದಾಖಲೆಯಿಂದ ತಿಳಿಯುತ್ತದೆ. ಅನೇಕ ದೇವಾಲಯಗಳನ್ನು, ಕೆರೆಗಳನ್ನು ನಿರ್ಮಾಣ ಮಾಡಿದನೆಂದು ತಿಳಿದು ಬರುತ್ತದೆ. ಕೊನೆಗೆ ಇವನ 4 ಜನ ಮಕ್ಕಳು ದಾಯಾದಿ ಕಲಹದಿಂದ ಇಮ್ಮಡಿ ಪುಲಕೇಶಿ ಸ್ಥಾಪಿಸಿದ್ದ ಅಖಂಡ ಸಾಮ್ರಾಜ್ಯವನ್ನು ಛಿದ್ರಗೊಳಿಸುತ್ತಾರೆ. ಅಪ್ಪಾಜಿ, ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಕೇಳಿ ನನಗಂತೂ ಅಭಿಮಾನವೇ ಇಮ್ಮಡಿಯಾಯಿತು. ಹೌದು, ನಾನು ತಮ್ಮನ್ನು ಕೇಳಬೇಕೆಂದಿದ್ದೆ. ಹೇಳು ಮಗು. ನಿಮ್ಮಿಂದ ಹಿಡಿದು ಇಮ್ಮಡಿ ಪುಲಿಕೇಶಿಯವರೆಗೆ ನಮಗೆ ಇಷ್ಟೊಂದು ಸ್ಫೂರ್ತಿ ನೀಡಿದಂತಹ ಈ ರಾಜವಂಶವು ಶುರುವಾದದ್ದಾದರೂ ಎಲ್ಲಿ? ಯಾರು ಇದನ್ನು ಪ್ರಾರಂಭಿಸಿದ್ದು? ಕನ್ನಡದ ದೊರೆಗಳಿಗೆಲ್ಲ ಆದಿ ಯಾರು? ಭಾರತದ ಇತಿಹಾಸದ ಪುಟಗಳನ್ನು 100 ಪುಟ ಎಂದು ಪರಿಗಣಿಸಿದರೆ ಮಗು, ಅದರಲ್ಲಿ 50 ಪುಟ ನಮ್ಮ ಕನ್ನಡದವರದ್ದೇ. ಅದರಲ್ಲಿ ಪ್ರಾರಂಭಿಕ ಶುರುವಾಗಿದ್ದು ನಮ್ಮ ಕನ್ನಡದ ಕದಂಬರ ಮಯೂರನೇ. ಕೇಳಿಲ್ಲವೇ ನೀನು? ಮೈ ರೋಮಾಂಚನವಾಗುತ್ತದೆ ಅಪ್ಪಾಜಿ. ಈ ಕದಂಬರ ಮಯೂರ ತಾಳಗುಂದದಲ್ಲಿ ಒಂದು ಗುರುಕುಲದಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ. ಯಾವುದೋ ಕಾರಣಕ್ಕೆ ಕ್ಷತ್ರಿಯನಾಗಿ ಕನ್ನಡದ ರಾಜ್ಯವನ್ನು ಪ್ರಥಮವಾಗಿ ಪ್ರಾರಂಭಿಸಿದವನು. ಅವನೇನಾದರೂ ಒಂದು ಪ್ರಾರಂಭಿಸದೆ ಹೋಗಿದ್ದರೆ ನಾವು ಇಂದು ಪರಕೀಯರ ದಾಸ್ಯದಲ್ಲಿಯೇ ಇರಬೇಕಿತ್ತೆ ಅಪ್ಪಾಜಿ. ಈ ಮಯೂರನ ಬಗ್ಗೆ ನಮ್ಮ ಆಸ್ಥಾನ ಕಲಾವಿದರಿಂದ ಈಗ ನೋಡು ಈ ಅಂಕದ ಮೇಲೆ ನಮ್ಮ ಮಯೂರನ ದೃಶ್ಯಾವಳಿಗಳನ್ನು. ನಮ್ಮ ಕಲೆಯನ್ನು ಸವಿಯೋಣ ಅಪ್ಪಾಜಿ. ನೀನು ಅಗ್ರಹಾರಕ್ಕೆ ಕಳಶವಿದ್ದಂತೆ, ನಿಮ್ಮ ತಾತ ಮುತ್ತಾತರಂತೆ ಸಕಲ ವಿದ್ಯೆಗಳನ್ನು ಕಲಿತು ಸಕಲ ವಿದ್ಯಾ ಪಾರಂಗತನಾಗಿ ಬಂದಿದ್ದೀಯಾ ಎಂದು ತಿಳಿದು ಸಂತೋಷವಾಯಿತು. ನಿನಗೆ ಅಲ್ಲಿ ಏನು ತೊಂದರೆಯಾಗಲಿಲ್ಲ ತಾನೇ? ಅಮ್ಮ, ನೀನು ಎಲ್ಲ ತಾಯಿಯಂದರಂತೆ ಸಹಜವಾಗಿಯೇ ಮಾತನಾಡುತ್ತಿದ್ದೀಯ. ನಾನು ಕಲಿತಿದ್ದು ನಮ್ಮ ತಾತನ ಗುರುಕುಲದಲ್ಲಿ. ಅಲ್ಲಿ ನನಗೆಂತ ಕಷ್ಟ ಅಮ್ಮ. ಎಲ್ಲರಂತೆ ನಾನು ಕಲಿತಿದ್ದೇನೆ, ಅದರಲ್ಲೇನು ವಿಶೇಷ ಇಲ್ಲ ಅಮ್ಮ. ಹೆತ್ತ ತಾಯಿಗೆ ಮಕ್ಕಳನ್ನು ಬಿಟ್ಟಿರುವುದು ಶಿಕ್ಷೆಯೇ ಮಯೂರ. ಮಕ್ಕಳು ಗುರುಕುಲದಲ್ಲಿರುವಷ್ಟು ದಿವಸವೂ ತಾಯಿಗೆ ಚಿಂತೆಯೇ. ಅಮ್ಮ, ಇದು ಎಲ್ಲರ ಜೀವನದ ಭಾಗವಲ್ಲವೇ? ಮಕ್ಕಳು ವಿದ್ಯೆಯನ್ನು ಕಲಿಯಲೇಬೇಕಲ್ಲವೇ? ಗುರುಕುಲಕ್ಕೆ ಹೋಗಲೇಬೇಕಲ್ಲವೇ? ಸದ್ಯ ಎಲ್ಲವೂ ಮುಗಿಯಿತಲ್ಲ. ಅಗ್ರಹಾರದಲ್ಲಿ ಬೇರೆಯವರಂತೆ ಇಲ್ಲೇ ಉದ್ಯೋಗ ಮಾಡಿಕೊಂಡಿರು. ನನ್ನ ಕಣ್ಣ ಮುಂದೆಯೇ ಇರಬೇಕು. ಇಲ್ಲ, ನಾನು ಕಲಿತಿರುವುದು ಬರೇ ಸಾಸಿವೆ ಕಾಳಿನಷ್ಟು. ಕಲಿಯ ಈ ಭೂಮಿಯಷ್ಟು. ನನ್ನ ವಿದ್ಯಾದಾಹ ಇನ್ನೂ ತೀರಿಲ್ಲ ಅಮ್ಮ. ಏನು ಅಮ್ಮ ಮಗ ಬಹಳ ಗಹನವಾಗಿ ಚರ್ಚಿಸುತ್ತಿದ್ದೀರಾ? ನೋಡಿ, ನಮ್ಮ ಮಯೂರ ಕಲಿತದ್ದು ಸಾಕಾಗಲಿಲ್ಲವಂತೆ. ನನಗೆ ಇವನನ್ನು ಬಿಟ್ಟಿರುವುದೇ ಸಾಕಾಗಿದೆ. ನೋಡು ಮಯೂರ, ಅಮ್ಮ ನಿನ್ನನ್ನು ಬಿಟ್ಟು ಇಷ್ಟು ವರ್ಷ ದೂರ ಇದ್ದಿದ್ದು ಸಾಕು. ಇನ್ನು ಮುಂದೆ ಅಮ್ಮನ ಜೊತೆ ಇರುವೆಯಾ? ನನಗೆ ಗೊತ್ತು, ನೀನು ಕಲಿತಿದ್ದು ಕಡಿಮೆ. ಹೆಚ್ಚಿನ ವ್ಯಾಸಂಗಕ್ಕೆ ಹೊರಗೆ ಎಲ್ಲಾದರೂ ಹೋಗುವ ಆಸೆ ಇದೆಯಾ? ನೀವು ಅವನನ್ನು ವಹಿಸಿಕೊಂಡು ಬರಬೇಡಿ. ಅವನು ಇಲ್ಲೇ ಇರಲಿ. ನೋಡು, ಮಯೂರ ಅತ್ಯಂತ ಪ್ರಜ್ಞಾವಂತ. ಅವನಿಗೆ ಏನು ಅನಿಸುತ್ತದೋ ಅದನ್ನೇ ಹರಿಸಿಕೊಳ್ಳಲಿ. ಅವನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ದೂರದ ಊರಿಗೆ ಹೋದರೆ ಸಂತೋಷದಿಂದ ಕಳಿಸಿಕೊಡಬೇಕು. ಅವನು ಹೆಚ್ಚು ವಿದ್ಯಾಭ್ಯಾಸ ಮಾಡಿದಷ್ಟು ಈ ಸಮಾಜಕ್ಕೆ ಒಳ್ಳೆಯದು. ಅದೇನೋ ಸರಿ, ಆದರೆ ಈಗ ನಮ್ಮಿಬ್ಬರಲ್ಲಿ ಯಾಕೆ ವಾದ? ಅವರ ತಾತನೇ ಅವನ ಸರ್ವಸ್ವ, ಅವರೇ ತೀರ್ಮಾನಿಸಲಿ. ತಾತ ಬಂದು. ಮಯೂರ, ನಿನ್ನನ್ನು ನಾನು ಬಹಳ ಹತ್ತಿರದಿಂದ ನೋಡಿರುವೆ. ನನ್ನ ಗುರುಕುಲದಲ್ಲಿ ನೀನು ಕಲಿಯುತ್ತಿದ್ದಾಗ ನಿನ್ನ ವಿದ್ಯೆಯನ್ನು ಕಲಿಯುವುದನ್ನು ನೋಡಿ ಬಹಳ ಸಂತೋಷವಾಗಿದೆ. ಆದರೂ ಸಹ ನಿನ್ನ ಪ್ರೌಢಿಮೆಯನ್ನು ನೋಡಲು ನನಗೆ ಬಹಳ ಆಸೆ ಇದೆ. ಹಾಗಾಗಿ
ಹಾಗಾಗಿ ನೀನು ದೂರದ ಕಂಚಿಗೆ ಹೋಗಿ ಗುರುಕುಲದಲ್ಲಿ ನಿನ್ನ ವಿದ್ಯೆಯನ್ನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಕಲಿಯಬೇಕೆಂಬುದು ನನಗಾದರೂ ಆಸೆ ಇದೆ. ನನಗೂ ಹಾಗೆ ಅನ್ನಿಸ್ತಿತ್ತು. ಹಾಗೆ ಆಗಲಿ. ಮುಗಿಯಿತು. ಅವರ ತಾತ ಹೇಳಿದ ಮೇಲೆ ಆಯಿತು. ಪ್ರಯಾಣಕ್ಕೆ ಸಿದ್ಧ ಮಾಡಿಕೊಳ್ಳಿ. ಕಂಚಿಗೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಯೂರ ಮಾಡಲಿ. ಇಷ್ಟು ದಿವಸ ಇಲ್ಲೇ ಹತ್ತಿರದಲ್ಲಿ ಕಲಿಯುತ್ತಿದ್ದೆ. ಈಗ ರಾಜ್ಯ ಕಂಚಿಗೆ ಹೋಗುತ್ತಿದ್ದೀಯ. ಅಭಿಲಾಷೆಗಳೆಲ್ಲವೂ ಈಡೇರಲಿ. ಆಗಲಿ ಅಮ್ಮ. ಶುಭವಾಗಲಿ. ಬಾಲಕ ಮಯೂರನ ಆಸೆಯಂತೆ ಅವರ ಅಜ್ಜನ ಆಶೀರ್ವಾದದೊಂದಿಗೆ ಕಂಚಿಗೆ ತೆರಳುತ್ತಿರುವಂತಹ ದೃಶ್ಯ. ಬಾಲಕ ಮಯೂರ ಹಾಗೂ ಅವನ ಅಜ್ಜ ಕಂಚಿಗೆ ಸಾಗುತ್ತಾ ಹಲವಾರು ವಿಚಾರಗಳನ್ನು ಚರ್ಚಿಸುತ್ತಿರುವಂತಹ ಸುಸಂದರ್ಭ ಇದಾಗಿದೆ. ತಾತ, ನಾನು ಕಂಚಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಗೊತ್ತಿರುವುದೇನೋ ಸರಿ, ಆದರೆ ಅಲ್ಲಿ ಕಲಿಯುವ ವಿದ್ಯೆಗಳೆಲ್ಲ ನಮ್ಮ ಆಸ್ಥಾನದಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತವೆ? ಮಗು ಮಯೂರ, ಈಗ ಪಲ್ಲವರು ರಾಜ್ಯಭಾರ ಮಾಡುತ್ತಿದ್ದಾರೆ. ಅವರು ನಮ್ಮನ್ನು ಕಂಡರೆ ಬಹಳ ಅಸಡ್ಡೆ ಇದೆ. ಹಾಗೂ ಸಹ ಅವರಿಗೆ ಕನ್ನಡವೆಂದರೆ ಬಹಳ ಅಸಡ್ಡೆ. ನಾವು ಕನ್ನಡ ಮಾತನಾಡುತ್ತೇವೆ ಅಂದ ಮೇಲೆ ನಮ್ಮ ರಾಜರು ಕನ್ನಡದವರೇ ಆಗಿರಬೇಕಲ್ಲವೇ? ಹೌದು, ನೀನು ಹೇಳುತ್ತಿರುವುದು ತಾರ್ಕಿಕವಾಗಿ ಸರಿ ಇದೆ. ಆದರೆ ನನಗೆ ನಮ್ಮ ಸ್ಥಳದಲ್ಲಿ ಯಾರೂ ಕನ್ನಡದಲ್ಲಿ ಸಾಮ್ರಾಜ್ಯ ಕಾಣಿಸುತ್ತಿಲ್ಲ. ಕುಶಾನರು, ಗುಪ್ತರು, ಮೌರ್ಯರು ಹಾಗೂ ಪಲ್ಲವರು ಬೇರೆ ಬೇರೆ ದೇಶದ ಭಾಷೆಯ ದೊರೆಗಳೇ ನಮ್ಮನ್ನು ಆಳುತ್ತಿದ್ದಾರೆ. ಹಾಗಾಗಿ ನನಗೆ ಕನ್ನಡದಲ್ಲಿ ರಾಜ್ಯವನ್ನು ಕಟ್ಟಬೇಕೆಂಬುದು ಬಹಳ ಆಸೆ ಆಗಿದೆ. ಹೌದು ತಾತ, ಭಾಷೆ ಅತ್ಯಂತ ಪ್ರಮುಖ ಅಂಗ. ಅನ್ಯರಿಗೆ ಅವರವರ ಭಾಷಿಕರ ಮೇಲೆ ಅಭಿಮಾನ, ಕನ್ನಡದ ಬಗ್ಗೆ ತಿರಸ್ಕಾರ. ಹೌದು ಮೌರ್ಯ, ಅವರುಗಳು ನಮ್ಮ ಮೇಲೆ ಅವರ ಆಡಳಿತ ಭಾಷೆ ತಮ್ಮ ಭಾಷೆಯಲ್ಲಿ ಹೇರುವುದರಿಂದ ನಮ್ಮ ಕನ್ನಡವು ನಶಿಸಿ ಹೋಗುವ ಸಾಧ್ಯತೆ ಇದೆ. ಕನ್ನಡ ನಶಿಸಿ ಹೋಗಬಾರದು ತಾತ. ಹಾಗಾದರೆ ನಾವು ಏನು ಮಾಡಲು ಸಾಧ್ಯ? ನಾವಾದರೂ ಬ್ರಾಹ್ಮಣ, ನಮ್ಮಲ್ಲಿ ಇರೋದು ಬರೀ ಜ್ಞಾನ ಮಾತ್ರ. ಹಾಗೇನಿಲ್ಲ ತಾತ, ಅವಶ್ಯವಿದ್ದಲ್ಲಿ ಯಾರು ಯಾವ ವರ್ಣವನ್ನು ಅನುಸರಿಸಬೇಕು. ಮಯೂರ, ಇನ್ನು ನಾವು ಕಂಚಿ ಎಲ್ಲವೂ ಬರುತ್ತಿದೆ. ಅವರು ಗುರುಗಳ ಹತ್ತಿರ ಹೋಗಿ ನಿನ್ನ ಉನ್ನತ ಶಿಕ್ಷಣ ಹಾಗೂ ಯುದ್ಧದ ಶಸ್ತ್ರಾಸ್ತ್ರಗಳನ್ನು ಹೇಳಿಕೊಡಲು ಅವರಲ್ಲಿ ಹೇಳೋಣ. ನಡಿ. ಆಗಲಿ. ಹಿರಿಯರಾದಂತಹ ಅವರ ತಾತನ ಮಾರ್ಗದರ್ಶನದಲ್ಲಿ ಬಾಲಕ ಮಯೂರ ಕಂಚಿಯ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಆರಂಭಿಸಿದ. ಹೀಗೆ ಹಲವು ವರ್ಷಗಳು ವಿದ್ಯಾಭ್ಯಾಸವನ್ನ ಆರಂಭಿಸಿದ ಮಯೂರ ಬೆಳೆದು ದೊಡ್ಡವನಾಗಿ ಈಗ ಇನ್ನೇನು ಸಂಪೂರ್ಣ ವಿದ್ಯೆಯನ್ನ ಪೂರ್ಣಗೊಳಿಸಿರುವಂತಹ ಸಂದರ್ಭ. ಆ ಮಯೂರನು ತನ್ನ ಗೆಳೆಯನೊಂದಿಗೆ ಗುರುಕುಲದಲ್ಲಿ ಇದ್ದಂತಹ ಸುಸಂದರ್ಭ. ಮಿತ್ರ, ಏನಿವತ್ತು ಊರಲ್ಲಿ ಇಷ್ಟೊಂದು ಸಂಭ್ರಮ ಕಾಣಿಸುತ್ತಿದೆಯಲ್ಲ? ಮಿತ್ರ ಮಯೂರ, ಇಂದು ಪಲ್ಲವರ ದೊರೆ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾರೆ. ಅದರ ಪ್ರಯುಕ್ತ ಆ ಕುದುರೆ ನಮ್ಮ ಗುರುಕುಲದ ಮುಂದೆ ಹಾದು ಹೋಗುತ್ತಿದೆ. ಏನು ಅಶ್ವಯಾಗವೇ? ಈ ಪಲ್ಲವರು ಅದೆಷ್ಟು ಬಾರಿ ಅಶ್ವಮೇಧ ಯಾಗ ಮಾಡುತ್ತಾರೆ? ಬರೀ ರಾಜ್ಯ ವಿಸ್ತರಿಸಿದರೆ ಸಾಲದು ಮಿತ್ರ, ಪ್ರಜೆಗಳ ಕಷ್ಟ ಸುಖಗಳನ್ನು ಕೂಡ ಕೇಳಬೇಕು. ಮಯೂರ, ಅಶ್ವಮೇಧ ಆ ಕಡೆ ಬರುತ್ತಿದೆ. ಅದರ ಪ್ರಯುಕ್ತ ನಾವು ಬಟ್ಟೆಗಳನ್ನು ಒಣಗಲು ಹಾಕಬಾರದು ಮತ್ತು ಸುತ್ತಮುತ್ತ ಏನನ್ನೂ ಹಾಕಬಾರದೆಂದು ರಾಜಾಜ್ಞೆ ಆಗಿದೆ. ಅಯ್ಯೋ ಮಿತ್ರ,
ನಾವು ಬಟ್ಟೆ ಒಣಗಿಸಿಕೊಳ್ಳುತ್ತಾ ಇರುವ ಜಾಗಕ್ಕೂ ಕುದುರೆ ಸವಾರಿ ಬರುವ ಮಾರ್ಗಕ್ಕೂ ಬಲು ಅಂತರವಿದೆ. ಚಿಂತಿಸದಿರು, ಸವಾರಿ ಇಲ್ಲಿಯ ತನಕ ಬರುವುದಿಲ್ಲ. ಆಗಲ್ಲ ಗೆಳೆಯ, ಸುಮ್ಮನೆ ಸಂವಾದ ಯಾಕೆ? ನನಗೂ ತಿಳಿದಿದೆ ನಾವು ಒಣಗಲು ಹಾಕಿರೋ ಬಟ್ಟೆಗಳು ಸವಾರಿಂದ ಬಲು ದೂರವಿದೆ ಎಂದು. ಅವೇ ನೋಡು, ಸವಾರಿ ಬರುತ್ತಿದೆ. ಯಾರಲ್ಲಿ? ಅನತಿ ದೂರದಲ್ಲಿ ಬಟ್ಟೆಗಳನ್ನು ಒಣಗಿ ಹಾಕು ಯುದ್ಧದ ತನ ತೋರುವ ವ್ಯಕ್ತಿ ಯಾರು? ಅಣ್ಣ, ನಾವು ಬಟ್ಟೆ ಒಣಗಿಸಿಕೊಳ್ಳುತ್ತಾ ಇರುವ ಜಾಗಕ್ಕೂ ನಿಮ್ಮ ಸವಾರಿ ಬರುವ ಜಾಗಕ್ಕೂ ಅಂತರವಿದೆ. ನಿಮ್ಮ ಸವಾರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ನೀವಿನ್ನು ಸಾವಕಾಶವಾಗಿ ಹೊರಡಿ ಅಣ್ಣ. ನಡೆ ನಡೆ. ನಿಮ್ಮ ಊಟಪತನ ಜಾಸ್ತಿ ಆಯಿತು. ನಡೆಯಿರಿ. ನಿಮ್ಮ ರಾಜನಲ್ಲಿಗೆ ಬಂದು ಈ ಊಟಕತನದ ಬಗ್ಗೆ ದೂರು ಕೊಡುತ್ತೇನೆ. ಆಸ್ಥಾನದಲ್ಲಿ ನೋಡಿಕೊಳ್ಳೋಣ. ದೂರು ನೀಡಲೆಂದು ಪಲ್ಲವೇಶ್ವರನ ಆಸ್ಥಾನಕ್ಕೆ ಮಯೂರ ಬರುವ ದೃಶ್ಯ ಇದೀಗ ಪಲ್ಲವೇಶ್ವರನ ಆಸ್ಥಾನ. ನಮಸ್ಕಾರ. ಯವರ ನೀನು ಎನ್ನಲ್ಲದ ಮಹಾರಾಜ, ನಾವು ಕನ್ನಡ ನೆಲದಲ್ಲಿದ್ದೇವೆ. ಕನ್ನಡದಲ್ಲಿಯೇ ಮಾತನಾಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಈ ಸಭೆಗೆ ಬಂದ ಕಾರಣ? ಆಗಲಿ ಮಹಾರಾಜ, ನಾನು ಈ ಕಾಂಚಿ ನಗರದಲ್ಲಿ ಓದುತ್ತಿರುವ ಸರಸ್ವತಿ ಆವಾಸ ಸ್ಥಾನವಾದ ಈ ಗುರುಕುಲದಲ್ಲಿ ಓದುತ್ತಿರುವ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ನಾನು. ನನಗೆ ಎಲ್ಲರ ಬಗ್ಗೆ ಅವರ ಕುಂದುಕೊರೆತಗಳನ್ನು ಕೇಳಲು ಸಮಯವಿಲ್ಲ. ಈ ಸಭೆಗೆ ಬಂದ ನಿನ್ನ ಕಷ್ಟವೇನೆಂದು ನನಗೆ ತಿಳಿಸು. ನಮಗೆ ಅಶ್ವಮೇಧದ ಕೆಲಸ ಬಹಳಷ್ಟಿದೆ. ಆಗಲಿ ಮಹಾರಾಜ, ಇಂದು ನಮ್ಮ ಗುರುಕುಲದಲ್ಲಿ ನಮ್ಮ ಬಿಡುವಿನ ವೇಳೆಯಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಬಟ್ಟೆಗಳನ್ನು ಒಣಗಿಸಿಕೊಳ್ಳುತ್ತಾ ಇದ್ದೆವು. ಆಗ ನಿಮ್ಮ ಅಶ್ವಮೇಧ ಕುದುರೆಯ ಪರವಾಗಿ ಬಂದಿದ್ದ ಕಾವಲು ಪಡೆಯವರು ನಮ್ಮ ಮಾತನ್ನು ಕೇಳದೆ ನಮ್ಮನ್ನು ಅವಮಾನಿಸಿದ್ದು ಅಲ್ಲದೆ ನಮ್ಮ ಬಟ್ಟೆಗಳನ್ನು ಹರಿದು ಹಾಕಿದ್ದಾರೆ. ನೀವು ಆ ಕುದುರೆ ಸವಾರರನ್ನು ಕರೆಯಿಸಿ ದಂಡ ವಿಧಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ವೈಜಯಂತಿ ರಕ್ತ ಸಿಂಹಾಸನಾಧೀಶ ಪಲ್ಲವೇಶ್ವರ ಯಕಶ್ಚಿತ್ ಒಬ್ಬ ವಟುವಿನ ಬಟ್ಟೆ ಒಣಗಿಸುವ ಜಗಳವನ್ನು ಬಿಡಿಸುವುದೇ? ಸಾರ್ವಭೌಮರ ಎದುರು ಮಾತಾಡಬೇಕಾದ ಎಚ್ಚರಿಕೆ ಇರಲಿ ಮಹಾರಾಜ. ಅದು ನಿಮ್ಮ ಕರ್ತವ್ಯ. ಪ್ರಜೆಗಳು ಸಂಕಟದಿಂದ ಬಂದಾಗ ಅವರ ನೋವು ಎಷ್ಟು ದೊಡ್ಡದು ಚಿಕ್ಕದು ಎಂದು ತೀರ್ಮಾನಿಸದೆ ಸಮಚಿತ್ತದಿಂದ ಸಮಭಾವದಿಂದ ಉತ್ತರಿಸಬೇಕು, ನ್ಯಾಯದಾನ ಮಾಡಬೇಕು. ಎಲ್ಲ ದುರಂಕಾರಿ ನಾಲಿಗೆ ಬಿಗಿಯಿಟ್ಟು ಮಾತನಾಡು. ನಾವು ಸಾರ್ವಭೌಮರು, ಪೂರ್ವಪರ ಸಮುದ್ರದಾಚೆಗೆ ರಾಜ್ಯದೊಡೆಯರು. ರಣಾಂಗಣದಲ್ಲಿ ವೀರ ವಿಕಾರದಿಂದ ವಿವರಿಸುವ ನಮಗೆ ನೀನು ಪಾಠ ಕಲಿಸುವಿಯ? ಎಲ್ಲ ದುರಂಕಾರಿ, ನಿನಗೆಷ್ಟು ದುರಂಕಾರವಿರಬೇಕು?
ಮಾಡಿದ್ದೀರಿ? ಈ ರಾಜದ್ರೋಹಿಯನ್ನ ಈ ಕಾಂಚಿ ನಗರದಿಂದ ಹೊರದಟ್ಟಿ ಇಲ್ಲಿ ಸಮಾಜನರೇ, ಹೊರಡುವ ಮುನ್ನ ನನ್ನ ಮಾತುಗಳನ್ನೊಮ್ಮೆ ಕೇಳಿ. ನನಗೆ ಅವಮಾನಿಸಿದ ಈ ನಿಮ್ಮ ಮಹಾರಾಜನ ಇದನ್ನು ಖಂಡಿಸದೆ ಈ ಅನ್ಯಾಯಕ್ಕೆ, ಈ ಅವಮಾನಕ್ಕೆ ಮೂಕ ಸಾಕ್ಷಿಯಂತಿರುವ ನಿಮಗೆಲ್ಲರಿಗೂ ತಕ್ಕ ಪಾಠ ಕಲಿಸದೆ ಬಿಡುವುದಿಲ್ಲ. ತನಗಾದ ಅವಮಾನಕ್ಕೆ ಬೇಸರಗೊಂಡಂತಹ ಸ್ವಾಭಿಮಾನಿ ಕನ್ನಡಿಗ ಮಯೂರ ಇದು ಕನ್ನಡಿಗರಿಗೆ ಆದಂತಹ ಅವಮಾನವೆಂದೇ ಭಾವಿಸುತ್ತಾನೆ. ಪಲ್ಲವೇಶ್ವರನನ್ನು ಹೇಗಾದರೂ ಮಾಡಿ ಮುಗಿಸಲು ತೀರ್ಮಾನಿಸಿ ಆಲೋಚಿಸುತ್ತಿರುವಂತಹ ಸುಸಂದರ್ಭ ಇದಾಗಿದೆ. ಎಂತಹ ಅವಮಾನ! ಒಬ್ಬ ವಿದ್ಯಾವಂತನಿಗೆ ಹೀಗೆ ಅವಮಾನವ ಮಾಡುವ ಮಹಾರಾಜ ಇನ್ನು ಸಾಮಾನ್ಯ ಪ್ರಜೆಗಳಿಗೆ, ಮುಕ್ತ ಪ್ರಜೆಗಳಿಗೆ ಇನ್ನೆಷ್ಟು ಅವಮಾನ ಮಾಡಿರಬಹುದು? ರಾಜನನ್ನು ಪ್ರತ್ಯಕ್ಷ ದೇವತಾ ಎಂದು ಕರೆಯುತ್ತಾರೆ ನಮ್ಮಲ್ಲಿ. ಅಂದರೆ ಸ್ವತಃ ರಾಜನೇ ದೇವರು ಎಂದರ್ಥ. ಹೀಗಿರುವಾಗ ಪ್ರತಿಯೊಬ್ಬ ಪ್ರಜೆಗೂ ಸಂಯಮದಿಂದ, ಸಮಾಧಾನದಿಂದ, ಸಮಚಿತ್ತದಿಂದ ಉತ್ತರಿಸಬೇಕಲ್ಲವೇ? ನ್ಯಾಯದಾನ ಮಾಡಬೇಕಲ್ಲವೇ? ಕನ್ನಡಿಗರಿಗೆ ಆದ ಈ ಅವಮಾನ ಇನ್ನಾವ ಕನ್ನಡಿಗರಿಗೂ ಆಗಕೂಡದು, ಆಗಲೇ ಕೂಡದು. ಆದರೆ ನಾನೊಬ್ಬ ಸಾಮಾನ್ಯ ಗುರುಕುಲದ ವಿದ್ಯಾರ್ಥಿ. ಇಷ್ಟು ದೊಡ್ಡ ಮಹಾರಾಜನನ್ನು ಎದುರಿಸುವುದು ಹೇಗೆ? ಏನಾದರೂ ಆಗಲಿ, ಈ ಅವಮಾನಕ್ಕೆ ತಕ್ಕ ಪ್ರತೀಕಾರವಂತೂ ಆಗಲೇಬೇಕು. ಹೌದು, ನನ್ನ ತೀರ್ಮಾನವೇ ಸರಿ. ನಾನೊಬ್ಬ ಕ್ಷತ್ರಿಯನಾಗಬೇಕು. ಇನ್ನು ಮುಂದೆ ನನ್ನ ಎಲ್ಲ ಆಲೋಚನೆಗಳು ಕ್ಷತ್ರಿಯರಂತೆಯೇ ಇರಬೇಕು. ಕ್ಷತ್ರಿಯರಿಗೆ ಬೇಕಿರುವ ವಿದ್ಯೆಗಳನ್ನು ಕಲಿಯುತ್ತೇನೆ. ಹೌದು, ಕಲಿಯುತ್ತೇನೆ. ಎಲ್ಲಾ ವಿದ್ಯೆಗಳನ್ನು ಕಲಿತಾಯ್ತು. ಇನ್ನೇನಿದ್ದರೂ ಕಲಿತ ವಿದ್ಯೆಗಳನ್ನು ಪ್ರಯೋಗಿಸಬೇಕು. ಅದಕ್ಕೆ ಸೈನ್ಯದ ಅವಶ್ಯಕತೆ ಇದೆ. ಜನರನ್ನು ಒಟ್ಟುಗೂಡಿಸಬೇಕು. ಮೊದಲು ಯಾರ್ಯಾರಿಗೆ ಪಲ್ಲವರನ್ನು ಕಂಡರೆ ಆಗದು ಎಂಬ ಮಾಹಿತಿಯನ್ನು ತಿಳಿಯಬೇಕು. ಶ್ರೀಶೈಲದ ಬುಡಕಟ್ಟು ಜನರಿಗೆ ಪಲ್ಲವರನ್ನು ಕಂಡರೆ ಆಗದು ಎಂಬ ಮಾಹಿತಿ ಇದೆ. ಇನ್ನು ತಡ ಮಾಡುವುದು ಸೂಕ್ತವಲ್ಲ. ಈಗಲೇ ಹೊರಡುತ್ತೇನೆ. ಅವರನ್ನು ಭೇಟಿಯಾಗಿ ಅವರ ಸಹಕಾರ ಕೋರುತ್ತೇನೆ. ಕಾರ್ಯಾರಂಭಗೊಳಿಸುತ್ತೇನೆ. ಶ್ರೀಶೈಲದ ಬುಡಕಟ್ಟು ಜನರನ್ನ ಸಂಧಿಸಿ ಅಲ್ಲಿಯ ನಾಯಕನನ್ನು ಭೇಟಿ ಮಾಡಿ ಮಯೂರ ಗುಡ್ಡಗಾಡು ನಾಯಕನ ಸಹಕಾರವನ್ನು ಕೋರಿರುವಂತಹ ವಿಶೇಷವಾದ ಸುಸಂದರ್ಭ. ಸ್ವಾಗತ ಮಯೂರವರ್ಮರವರಿಗೆ. ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೆವು. ಧನ್ಯವಾದ ನಾಯಕರೇ, ಧನ್ಯವಾದ. ನಾನು ಒಂದು ಸದುದ್ದೇಶದಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ. ನಿಮ್ಮ ಸಹಕಾರದ ಅವಶ್ಯಕತೆ ಇದೆ ನಮಗೆ. ನಾವೇನು ಮಾಡಲು
ಕಾಡಿನಲ್ಲಿ ವಾಸಿಸುವ ಗುಡ್ಡಗಾಡು ಜನ. ಈಗ ವಾಸಿಸುವ ಜಾಗವೂ ಇಲ್ಲದೆ ಪರದಾಡುತ್ತಿದ್ದೇವೆ. ಪಲ್ಲವರಿಂದ ನಿಮಗೆ ಸಾಕಷ್ಟು ಅನ್ಯಾಯ ಆಗಿದೆ ಎಂದು, ಅವಮಾನ ಆಗಿದೆ ಎಂದು ನಾವು ಬಲ್ಲೆವು. ಹೌದು, ನಮಗೆ ಪಲ್ಲವರಿಂದ ಅದೆಷ್ಟು ತೊಂದರೆ ಆಗಿದೆ ಅಂದರೆ ನಮ್ಮ ಕಾಡಿನ ಜನರನ್ನೆಲ್ಲ ಅಲೆಮಾರಿಗಳನ್ನಾಗಿ ಮಾಡಿದ್ದಾರೆ. ನಾವು ಈ ಕಾಡಿನಲ್ಲಿ ಸ್ವಚ್ಛಂದದ ಬದುಕು ನಡೆಸುತ್ತಿದ್ದೆವು. ಆದರೆ ನಮ್ಮನ್ನು ಒಕ್ಕಲೆಬ್ಬಿಸಿ ಈಗ ನಮಗೆ ಆಶ್ರಯ ತಾಣವೂ ಇಲ್ಲದಂತೆ ಮಾಡಿದ್ದಾರೆ. ನಾಯಕರೇ, ಎಂದು ನೀವು ಅವರ ವಿರುದ್ಧ ತಿರುಗಿ ಬೀಳಲಿಲ್ಲವೇ? ತಿರುಗಿ ಬೀಳಲು ನಮ್ಮ ಹತ್ತಿರ ಶಕ್ತಿಯೇ ಇಲ್ಲ. ನಮ್ಮ ಹತ್ತಿರ ಯಾವುದೇ ಶಸ್ತ್ರವಿದ್ಯೆಯೂ ಗೊತ್ತಿಲ್ಲ. ಆದರೆ ನಾವು ಹಲವು ಬಾರಿ ಪ್ರಯತ್ನಿಸಿದ್ದೇವೆ, ಯಶಸ್ಸು ದೊರೆತಿಲ್ಲ. ನಿಮ್ಮಲ್ಲಿ ಅಪಾರವಾದ ಶ್ರದ್ಧೆ ಇದೆ, ಸ್ವಾಮಿ ನಿಷ್ಠೆ ಇದೆ. ಯುದ್ಧದಲ್ಲಿ ಬೇಕಿರುವುದು ಅದೇ. ನಡೆಯಿರಿ, ನಿಮ್ಮ ಯುವಕರನ್ನು ನನಗೊಪ್ಪಿಸಿ ನಮ್ಮ ಮುಂದಿನ ಆಲೋಚನೆಗಳ ಬಗ್ಗೆ ಕುಳಿತು ಚರ್ಚಿಸೋಣ. ನಿಮ್ಮನ್ನು ನೋಡುತ್ತಿದ್ದರೆ ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಬರುತ್ತಿದೆ. ಆದರೆ ನಮ್ಮ ಯುವಜನರನ್ನು ಕಟ್ಟಿಕೊಂಡು ಏನು ಮಾಡಲು ಸಾಧ್ಯ? ಅವರದು ದೊಡ್ಡ ಸೈನ್ಯ. ನಮಗೆ ಯಾವ ಯುದ್ಧ ವಿದ್ಯೆಯೂ ಗೊತ್ತಿಲ್ಲ. ನಮಗೆ ಯಾವ ಯುದ್ಧದಲ್ಲಿ ಭಾಗವಹಿಸಿ ಅನುಭವವೇ ಇಲ್ಲ. ಆದರೆ ಒಂದಂತೂ ನಿಜ, ನಾವು ಏನು ಹೇಳಿಕೊಟ್ಟರೂ ಅದನ್ನು ಚಾಚು ತಪ್ಪದೆ ಮಾಡುತ್ತಾರೆ. ನಾವು ಏನು ಹೇಳಿದರೂ ಹೊಸದನ್ನು ಕಲಿಯುತ್ತಾರೆ. ನಮಗೂ ಅದೇ ಬೇಕಿರುವುದು ನಾಯಕರೇ. ನಮ್ಮಿಬ್ಬರ ಕೆಲಸ ಆದಂತೆಯೇ ತಿಳಿಯಿರಿ. ನಡೆಯಿರಿ, ನಿಮ್ಮ ಯುವಕರನ್ನು ನನಗೊಪ್ಪಿಸಿ ನಾನು ಅವರಿಗೆ ಶಸ್ತ್ರಾಭ್ಯಾಸವನ್ನು ಹೇಳಿಕೊಡುತ್ತೇನೆ. ಅತ್ಯುತ್ತಮ ಅಜೇಯ ಅಮೋಘ ದಂಡವನ್ನು ಕಟ್ಟೋಣ. ಆಗಲಿ ನಾಯಕರೇ. ಗುಡ್ಡಗಾಡು ನಾಯಕರ ಸಹಕಾರವನ್ನ ಕೋರಿದ ಮಯೂರನಿಗೆ ಗುಡ್ಡಗಾಡಿನ ಜನರು ಒಲಿಯುತ್ತಾರೆ. ಅವನ ಪ್ರೀತಿ, ಔದಾರ್ಯ, ಶೌರ್ಯಕ್ಕೆ ಮೆಚ್ಚಿ ಅವನನ್ನೇ ನಮ್ಮ ನಾಯಕನೆಂದು ತೀರ್ಮಾನಿಸುತ್ತಾರೆ. ಹಾಗೆ ತೀರ್ಮಾನವಾದ ನಂತರ ಮಯೂರ ಅಲ್ಲಿರುವ ಜನರನ್ನ ಪ್ರೇರೇಪಿಸುತ್ತಾನೆ. ಜನರಿಗೆ ಹೊಸ ಶಕ್ತಿ ಮೂಡುತ್ತದೆ.
ಜನರಿಗೆ ಶಸ್ತ್ರಾಭ್ಯಾಸವನ್ನ ಹೇಳಿಕೊಟ್ಟು ಯುದ್ಧ ವೀರರನ್ನಾಗಿ ಮಾಡುವಂತಹ ಸುಸಂದರ್ಭ ಇದಾಗಿದೆ. ವಿಜಯಶಾಲಿಗಳಾದರೆ ಇಷ್ಟು ದಿನ ನಾವೆಲ್ಲರೂ ಪಟ್ಟ ಶ್ರಮ ಸಾರ್ಥಕವಾಗುತ್ತದೆ. ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ. ಸೋದರರೇ, ಪ್ರತಿ ಬಾರಿಯೂ ಯುದ್ಧ ನಡೆದಾಗ ಶತ್ರುಗಳಿಗೆ ನಮ್ಮ ಸೈನ್ಯದ ಅರಿವಿರುತ್ತದೆ. ಆದರೆ ನಮ್ಮ ಶತ್ರುಗಳಿಗೆ ನಮ್ಮ ಸೈನ್ಯದ ಸಂಪೂರ್ಣ ಅರಿವಿಲ್ಲ. ನಮ್ಮ ಸೈನ್ಯ ಚಿಕ್ಕದೇ ಇರಬಹುದು, ಎದೆಗುಂದಬೇಡಿ, ಹಿಂಜರಿಯಬೇಡಿ. ಶತ್ರುಗಳು ಏನೇ ತಂತ್ರಗಳನ್ನು ಉಪಯೋಗಿಸಿದರು ಪ್ರತಿ ತಂತ್ರಗಳನ್ನೊಡ್ಡಿ ಎದುರಿಸೋಣ, ರಣಚಂಡಿಗೆ ಉತ್ತರವಿರೋಣ. ನಮ್ಮ ನಾಯಕರಾದ ನೀವು ಏನು ಹೇಳುತ್ತೀರೋ ಹಾಗೆಯೇ ಮಾಡುತ್ತೀವಿ, ಹಾಗೆಯೇ ಮಾಡುತ್ತೀವಿ. ಮಿತ್ರರೇ, ನಮ್ಮ ಸೈನ್ಯವನ್ನು 2 ಭಾಗಗಳನ್ನಾಗಿ ಮಾಡೋಣ. ಶತ್ರುಗಳು ಅವರ ಎಲ್ಲಾ ಸೈನ್ಯ ಶಕ್ತಿಯನ್ನು ನಮ್ಮ ಒಂದು ತಂಡದ ಮೇಲೆ ಕೇಂದ್ರೀಕರಿಸುವಂತೆ ನೋಡಿಕೊಳ್ಳಬೇಕು. ಅದೇ ಸಮಯದಲ್ಲಿ ಏಕಾಏಕಿ ನಮ್ಮ ಇನ್ನೊಂದು ತಂಡ ಅರಮನೆಯ ಮೇಲೆ ದಾಳಿ ಮಾಡಲಿ, ಮಹಾರಾಜನನ್ನು ಸೆರೆ ಹಿಡಿಯೋಣ. ಸಂಪೂರ್ಣ ಮಾಹಿತಿ ಇವರಿಂದ ಆಗುತ್ತದೆ. ಹಾಗೆ ಆಗಲಿ. ನಮ್ಮ ನಾಯಕರಾದ ಮಯೂರ ಮರುವವರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಜೈ ಭುವನೇಶ್ವರಿ. ನಿನ್ನನ್ನು ಈ ಸಭೆಗೆ ಕರೆಸಿದ ಕಾರಣ ಇಷ್ಟೇ. ನಿನ್ನೆಯವರೆಗೂ ರಾಜಧಾನಿಯಲ್ಲಿ ಅಲೆದಾಡುತ್ತಿದ್ದ ರಾಜದ್ರೋಹಿ ನಮ್ಮ ಶತ್ರುಗಳಾದ ಗಿರಿಜನರ ಜೊತೆಗೂಡಿ ಬಲ್ಲವರ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾರೆ. ಸಾಧ್ಯ ಇರಲಿ, ಬಲ್ಲವರ ಮೇಲೆ ಹೋರಾಡಬೇಕೆಂಬ ಅವನ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲ್ಲ. ಅದರ ಬಲ್ಲವರನ್ನು ಗೆಲ್ಲಲೇಬೇಕೆಂಬ ಅಹಂಕಾರ ನನ್ನಿಂದ ಮಂಡಾಗಲಿ.
ಸೈನ್ಯದ ಕಾಲುಭಾಗದ ಇಲ್ಲದೆ ಇರ್ತಕ್ಕಂಥ ಗಿರಿಜನರನ್ನು ಕಟ್ಟಿಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಏನಾಗುತ್ತದೆ? ಅವನಿಗೆ ನಾವು ಮುಚ್ಚಿಕೊಟ್ಟ ಬಹುಮಾನ ಸಾಕೋದಿಲ್ಲ ಅನಿಸುತ್ತೆ ಅಲ್ಲವೇ? ಎಲ್ಲ ಸೈನ್ಯವನ್ನು ಮುರಿದುಂಬಿಸಿ ಚರಣಗಳನ್ನು ಚೆಂಡಾಡಬೇಕು ನೀವು. ಅಲ್ಲದೆ ಈ ಯುದ್ಧ ನಮಗೇನು ಹೊಸದಲ್ಲ. ಯುದ್ಧ ಮಾಡಲು ಸಿದ್ಧರಿದ್ದೇವೆ. ನಾವು ಸಾಮಂತರು, ಬಲ್ಲವರು, ಕಡಲ ತೀರದಷ್ಟು ಸೈನ್ಯವನ್ನು ಉಳ್ಳವರು, ಸಾಮಂತ ರಾಜ್ಯವನ್ನು ಗೆದ್ದ ಕಪ್ಪ ಕಾಣಿಕೆಯಿಂದ ಪಡೆಯತಕ್ಕಂಥ ವೀರಾದಿ ವೀರರು. ಹೇಗೋ ನಮ್ಮ ಸೈನ್ಯ ಬಹಳ ದಿನವಾಗಿದೆ ಯುದ್ಧವನ್ನು ಮಾಡಿ ಎಲ್ಲರನ್ನು ವೆಚ್ಚಗೊಳಿಸಿ ಸೈನ್ಯವನ್ನು ಪಟ್ಟಣಗಳನ್ನಾಗಿ ಮಾಡಿ ಈಗ ಆವೇಶದಿಂದ ಹೋರಾಡುವಂತೆ ಹುರಿದುಂಬಿಸಬೇಕು. ಇದು ಮಯೂರವರ್ಮ ಕೋಟೆ. ಎಚ್ಚರಿಕೆ! ಪಲ್ಲವರ ಸಾಮ್ರಾಜ್ಯರನ್ನು ಈ ರೀತಿಯಾಗಿ ಬಂಧಿಸುವುದೇ? ಈ ನಿಮ್ಮ ಮಹಾರಾಜರ ಶಿರಸ್ಸು ಚಂಡಿಮುಖ ಉರುಳುತ್ತದೆ. ಕಂಡಿರ ಪಲ್ಲವ ಚಕ್ರೇಶ್ವರ, ಹರಳೂರಿನಂತೆ ಮಾತನಾಡುತ್ತಿದ್ದ ಈ ನಿಮ್ಮ ವೀರರು ಕತ್ತಿ ಹಿಡಿದವನೇ ಹೇಗೆ ಮೆತ್ತಗಾದರು. ಓಹೋ, ಸುತ್ತಮುತ್ತ ಎತ್ತ ತಿರುಗಿದರು ವೀರರು, ಧೀರರು, ಶೂರರು, ಮೇಧಾವಿಗಳು, ಪ್ರತಿತಂತ್ರಗಳನ್ನು ನೋಡಿ ಯಾರನ್ನು ನರಗಿಸಬಲ್ಲವೆಂದು ತಿಳಿದಿರುವ ಮೂರ್ಖರು, ಮಾತಿನ ಮಲ್ಲರು. ಎಲ್ಲಿ ಕರೆಯಿರಿ, ಈಗ ಕರೆಯಿರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ ಬಾಯಿ ಕಟ್ಟಿದೆ, ಗಂಟಲೊಣಗಿದೆ? ಸಾವು ಸಮೀಪಿಸಿದಾಗ ಯಾರೂ ಬರುವುದಿಲ್ಲ, ಪಾಪ ಪುಣ್ಯಗಳೇ ನಿಮ್ಮೊಡನೆ ಬರುವುದು. ಭಯಪಡುತ್ತೀರಾ? ಹೆದರಬೇಡಿ, ಹೆದರಬೇಡಿ. ನಾವು ಕನ್ನಡಿಗರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲೂ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನಂತಹ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿ ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಗುಣ. ಕನ್ನಡಿಗರು ಕತ್ತಿ ಹಿಡಿದಿರುವುದು ರಕ್ತದಾಹದಿಂದಲ್ಲ ಮಹಾರಾಜ, ರಕ್ತದಾಹದಿಂದಲ್ಲ. ನಮ್ಮವರನ್ನು ಬಿಡುಗಡೆಗೊಳಿಸಲು, ತಾಯಿ ಭುವನೇಶ್ವರಿಯನ್ನು ಬಂದ ಮುಕ್ತಗೊಳಿಸಲು. ಅಂದು ನಿಮ್ಮ ಆಸ್ಥಾನದಲ್ಲಿ ನಮಗೆ ಅವಮಾನ ಮಾಡದೇ ಇದ್ದಿದ್ದರೆ, ಸರಿಯಾಗಿ ನ್ಯಾಯದಾನ ಮಾಡಿದ್ದರೆ ಇಂದು ನಿಮಗೆ ಈ ದುಸ್ಥಿತಿ ಬರುತ್ತಿರಲಿಲ್ಲ ಮಹಾರಾಜ, ಈ ದುಸ್ಥಿತಿ ಬರುತ್ತಿರಲಿಲ್ಲ. ಆಗಿದ್ದು ಆಗಿರುವುದು ಮತ್ತೆ ಸೈನ್ಯವನ್ನು
ಇವರ ಒಡನಾಟದಿಂದ, ಇವರ ನಿಷ್ಕಲ್ಮಶ ಸ್ವಾಮಿ ನಿಷ್ಠೆಯಿಂದ ಇಂದು ನಾವು ಈ ಯುದ್ಧವನ್ನು ಗೆದ್ದಿದ್ದೇವೆ. ನಮ್ಮ ಹುಟ್ಟೂರಾದ ತಾಳಗುಂದದಿಂದಲೂ ಆಡಳಿತ ನಡೆಸುತ್ತೇವೆ. ನಮ್ಮ ಆಸ್ಥಾನದಲ್ಲಿ ಸಂಪೂರ್ಣವಾಗಿ ಕನ್ನಡವನ್ನೇ ಆಡಳಿತ ಭಾಷೆಯನ್ನಾಗಿ ಮಾಡುತ್ತೇವೆ. ನಿಮ್ಮ ರಥ ಸಿದ್ಧಗೊಂಡು ನಿಮಗಾಗಿ ಕಾಯುತ್ತಿದೆ. ನೀನಿನ್ನು ಹೊಂದಬಹುದು. ಹಿರಿಯರ ಆಶೀರ್ವಾದದಂತೆ, ಮಯೂರನ ಆಸೆಯಂತೆ ಮಯೂರ ಕನ್ನಡ ಸಾಮ್ರಾಜ್ಯವನ್ನು ಗೆದ್ದ ನಂತರದ ದೃಶ್ಯ. ತಾತ, ಅಂದು ನಾವು ಮಾತನಾಡಿಕೊಂಡಂತೆ ಇಂದು ಕನ್ನಡಿಗರ ಸಾಮ್ರಾಜ್ಯವನ್ನು ಕಟ್ಟುತ್ತಿದ್ದೇವೆ. ನಮ್ಮ ಈ ಕನಸು ಇಷ್ಟು ಬೇಗ ನನಸಾಗುತ್ತದೆ ಎಂದು ನಾವು ಎಣಿಸಿರಲಿಲ್ಲ. ಇದೆಲ್ಲ ನಿನ್ನ ಪ್ರತಿಭೆ ಹಾಗೂ ನಿನ್ನ ಶಕ್ತಿ, ನಿನ್ನ ವೀರತ್ವ ಹಾಗೂ ನಿನ್ನ ಯುದ್ಧ ಕಲೆಯನ್ನು ನೋಡಿ ನನಗಾದರೂ ನೀನು ಕ್ಷತ್ರಿಯರ ತರ ಯುದ್ಧ ಮಾಡಿ ಕನ್ನಡ ನಾಡನ್ನು ಬಹಳ ಉದ್ದಗಲಕ್ಕೂ ಕಟ್ಟುತ್ತೀಯ ಎಂದು ನಾನು ತಿಳಿದಿರುವೆ. ತಾತ, ನಮಗೆ ತಿಳಿದಿರುವ ಹಾಗೆ ನಮ್ಮ ಸುತ್ತಮುತ್ತ ಇರುವ ಯಾವುದೇ ರಾಜ್ಯದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿಲ್ಲ. ಬಹುಶಃ ನಾವೇ ಪ್ರಥಮರಿರಬಹುದು. ನಿಮ್ಮ ಆಸೆಯಂತೆ ಸಕಲವು ಕನ್ನಡಮಯವಾಗಿರುವಂತೆ ನೋಡಿಕೊಳ್ಳುತ್ತೇವೆ. ಇನ್ನು ಮುಂದೆ ನಮ್ಮ ಆಸ್ಥಾನದಲ್ಲಿ ಲಿಪಿಯಿಂದ ಹಿಡಿದು ಪ್ರತಿಯೊಂದು ವ್ಯವಹಾರವು ಕನ್ನಡದಲ್ಲಿಯೇ ಆಗುವಂತೆ ಮಾಡುತ್ತೇವೆ. ತಾತ, ತಮ್ಮಲ್ಲಿ ನನ್ನದೊಂದು ವಿನಂತಿ ಇದೆ. ಕಾಲ ಕಾಲಕ್ಕೆ ತಕ್ಕಂತೆ ಸಮಯೋಚಿತ ವಿಚಾರಧಾರೆಗಳನ್ನು ನಮಗೆ ತಿಳಿಸುತ್ತಾ ನಮ್ಮ ಮಾರ್ಗದರ್ಶಕರಾಗಿ ನೀವು ನಮ್ಮೊಂದಿಗೇ ಇರಬೇಕು. ಆಗಲಿ ಮಗು, ಆಗಲಿ. ಯಾವಾಗಲೂ ವಿಜಯಶಾಲಿಯಾಗಿರುವಂತೆ, ಯಾವಾಗಲೂ ಸನ್ಮಾರ್ಗದಲ್ಲಿಯೇ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿ ತಾತ. ನಾವು ಒಂದು ತಾಳಿಕೋಟೆಯಿಂದ ಕಚ್ಚಿಗೆ ನಡೆದ ರಸ್ತೆಯಲ್ಲಿ ಚರ್ಚಿಸಿದ ವಿಷಯಗಳು ಹಾಗೂ ನಡೆದ ಸಂಭಾಷಣೆಗಳು ನಿಜಕ್ಕೂ ವ್ಯರ್ಥವಾಗಲಿಲ್ಲ. ನಾನಾದರೂ ನಾವು ಕನ್ನಡದವರು ರಾಜ್ಯ ಕಟ್ಟಿದ್ದೇವೆ ಎಂದು ಕನಸು ಕಾಣಿರಲಿಲ್ಲ. ಅದು ಈಗ ಸಾಕಾರವಾಗಿದೆ. ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ.
ಇನ್ನು ನಮ್ಮದು. ನಿಶ್ಚಿಂತರಿಂದಿರಿ, ಒಂದೇ ತಾಯಿಯ ಮಕ್ಕಳಂತೆ ಸೋದರರಂತೆ ಬಾಳೋಣ. ಜೈ ಮಧುಕೇಶ್ವರ, ಜೈ ಭುವನೇಶ್ವರಿ. ದಯಮಾಡಿ ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಪಾತ್ರ ಪರಿಚಯ. ದಯಮಾಡಿ ತಮ್ಮ ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಾಕ್ಟರ್ ಮುರಳಿ ಎಸ್, ಅಧ್ಯಕ್ಷರು, ಮಹಾರಾಜ ಎಜುಕೇಶನ್ ಟ್ರಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಡಾಕ್ಟರ್ ನರೇಶ್ ಕುಮಾರ್ ಬೇಜಿ, ಪ್ರಿನ್ಸಿಪಾಲ್, ಮಹಾರಾಜ ಟೆಕ್ನಾಲಜಿ, ಮೈಸೂರು. ಡಾಕ್ಟರ್ ಮಂಜು ಬಿ, ತಂದೆ ಪಾತ್ರ ಮತ್ತು ಕೃಷ್ಣದೇವರಾಯ ಪಾತ್ರದಲ್ಲಿ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶಿವಮೂರ್ತಿ, ಪಲ್ಲವೇಶ್ವರನ ಪಾತ್ರದಲ್ಲಿ ನಿಮಗೆಲ್ಲರಿಗೂ ಆನಂದ ಕೊಟ್ಟಿದ್ದೀನಿ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಅನಿರುದ್ಧ, ಜಯಚಾಮರಾಜೇಂದ್ರ ಒಡೆಯರ್ ಪಾತ್ರದಲ್ಲಿ. ನಮಸ್ಕಾರ. ಶಿವಕುಮಾರ್, ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ, ಇಮ್ಮಡಿ ಪುಲಿಕೇಶಿ ಪಾತ್ರಧಾರಿ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ, ಸಿಸ್ಟಮ್ ಅಡ್ಮಿನ್. ಮಯೂರ, ಶಿವಸಾಗರ್, ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್. ಹೊಯ್ಸಳ ರಾಜ, ವಿಷ್ಣುವರ್ಧನ. ವಿಜಯ್ ಪಾಂಡೆ SR, ಸಹಾಯಕ ನಿರ್ದೇಶಕರು. ಪಲ್ಲವೇಶ್ವರನ ದಂಡನಾಯಕ. ಥ್ಯಾಂಕ್ ಯು. ಹರೀಶ್ HK, CS ಡಿಪಾರ್ಟ್ಮೆಂಟ್, ಪಲ್ಲವೇಶ್ವರನ ಸೇನಾಧಿಕಾರಿ. ರಾಕೇಶ್ ಆರ್, ಸಹಾಯಕ ಪ್ರಾಧ್ಯಾಪಕ, ಯಂತ್ರಶಿಲ್ಪ ವಿಭಾಗ. ನನ್ನ ಪಾತ್ರ ಗಿರಿಜರ ನಾಯಕ. ನನ್ನ ಹೆಸರು ಸಿದ್ದರಾಜು ಅಂತೇಳಿ, ಸಿವಿಲ್ ವರ್ಕ್. ಶರಣ್ಯ ಕೃಷ್ಣ, ಡಿಪಾರ್ಟ್ಮೆಂಟ್ ಆಫ್ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ಸ್, ಸಾಮಾನ್ಯ ಪ್ರಜೆ. ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಮಯೂರ ಮಹಾಪ್ರಭುಗಳು. ಉಮಾ ಆರ್, ರಾಜ ಮಾತ್ರೆ ಪಾತ್ರದಲ್ಲಿ. ಶರತ್, ಸೈನಿಕ. ಮಂಜುನಾಥ್, ಸೈನಿಕ. ಸೊ ಡಾಕ್ಟರ್ ಶರತ್ ಕುಮಾರ್, ಮಿತ್ರ ಮತ್ತು ಸೈನಿಕ ಪಾತ್ರವನ್ನು ಅಭಿನಯಿಸಿದೆ. ಥ್ಯಾಂಕ್ ಯು. ಸೈನಿಕ ಪಾತ್ರದಲ್ಲಿ ಮಾಡಿದ್ದೀನಿ. ಮನು, ಸೈನಿಕ. ಡಾಕ್ಟರ್ ರವಿಚಂದ್ರ, ಮಯೂರ ಮತ್ತು ಸೈನಿಕನ ಪಾತ್ರದಲ್ಲಿ. ಧನಂಜಯ KM, ಆಯುರ್ವೇದ ಡಿಪಾರ್ಟ್ಮೆಂಟ್, ಸೈನಿಕ ಪಾತ್ರದಲ್ಲಿ. ಶಿವರಾಜು, ಸಿವಿಲ್ ಡಿಪಾರ್ಟ್ಮೆಂಟ್, ಸೈನಿಕ ಪಾತ್ರದಲ್ಲಿ. ಕೃಷ್ಣ MM, ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್, ಅಸಿಸ್ಟೆಂಟ್ ಲ್ಯಾಬ್ ಇನ್ಸ್ಟ್ರಕ್ಟರ್, ಸೈನಿಕ ಪಾತ್ರದಲ್ಲಿ. ಹಾಗೆ ನಾನು ಶ್ರೀವತ್ಸ, ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕ, ಈ ನಾಟಕದ ನಿರ್ದೇಶಕ. ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ, ಈ ನಾಟಕವನ್ನು ಬರೆದಿರುವಂತಹ ಡಾಕ್ಟರ್ S ಮುರಳಿ ಅಧ್ಯಕ್ಷರು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಹಾಗೆ ಈ ನಾಟಕ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ನೆನಪಾಗಿದ್ದು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಬಹಳ ಅಮೋಘವಾದಂತಹ ಅಭಿನಯವನ್ನು ಎಲ್ಲ ಕಲಾವಿದರು ನೀಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈ ಒಂದು ನಾಟಕಕ್ಕೆ ಅದ್ಭುತವಾಗಿ ಸಂಗೀತವನ್ನು ನೀಡಿದಂಥ ಶ್ರೀಯುತ ಸುಬ್ರಹ್ಮಣ್ಯ S ರಾವ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ತೀನಿ. ರಂಗಾಯಣದಲ್ಲಿ ಹಲವಾರು ನಾಟಕಗಳಿಗೆ ಸಂಗೀತವನ್ನ ನೀಡಿರುವಂತವರು. ಹಾಗೆ ಹಿರಿಯರಾದಂತಹ ಮಹಾಲಿಂಗಪ್ಪ ಅವರು, ಶ್ರೀಯುತ ಮಹಾಲಿಂಗ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ, ವಸ್ತ್ರಾಲಂಕಾರ ಹಾಗೆ ಪ್ರಸಾದನ ರಾಜೇಶ್ವರಿ ವಸ್ತ್ರಾಲಂಕಾರ ಶ್ರೀಯುತ BM ರಾಮಚಂದ್ರ ಅವರು, ಶ್ರೀಯುತ BM ರಾಮಚಂದ್ರ ಅವರು ಹಾಗೆ ಮಂಜುನಾಥ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಬೆಳಕಿನಲ್ಲಿ ಶ್ರೀಯುತ ರಾಜಶೇಖರ್ ಉತ್ತನಹಳ್ಳಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ BM ರಾಮಚಂದ್ರ ಅವರು ದಯಮಾಡಿ ಬರಬೇಕು. ಮೈಸೂರಿನ ಅತ್ಯಂತ ಹಿರಿಯ ಕಲಾವಿದರು, ಹಲವಾರು ಸಿನಿಮಾಗಳಿಗೆ ಪ್ರಚಂಡ ರಾವಣನ ಇಂದ ಹಿಡಿದು ಎಲ್ಲ ಪೌರಾಣಿಕ ಪಾತ್ರಗಳಿಗೆ ಕಾಸ್ಟ್ಯೂಮ್ ಡಿಸೈನ್, ಮೇಕಪ್ ಎಲ್ಲವನ್ನ ಮಾಡುವಂತಹ ಹಿರಿಯರು, ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾಗಿದ್ದಂಥವರು.
ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಸಹಕಾರ ನೀಡಿದ್ದಾರೆ. ಡಾಕ್ಟರ್ DS ಗುರು ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಡಾಕ್ಟರ್ DS ಗುರು, ಖಜಾಂಚಿಗಳು ಮಹಾರಾಜ ಎಜುಕೇಶನ್ ಟ್ರಸ್ಟ್ ಹಾಗೂ ಎಲ್ಲರನ್ನ ಪ್ರೋತ್ಸಾಹಿಸುವಂತ ಅವರು ಕೂಡ ಕಲಾವಿದರು ವೇದಿಕೆಗೆ ಆಗಮಿಸಬೇಕು. ಮಾತನಾಡೋ ಸಮಯ ಅಲ್ಲ, ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತೇನೆ. ನಾಟಕ ಬಹಳ ಅದ್ಭುತವಾಗಿ ಬಂದಿದೆ. ಎಲ್ಲ ಕಲಾವಿದರು ತಮ್ಮ ತಮ್ಮದೇ ಧಾಟಿಯನ್ನು ವ್ಯಕ್ತಪಡಿಸಿ ನಿಜಕ್ಕೂ ಎಲ್ಲ ಕಲಾ ವಲ್ಲಭರು ಅಂತ ತೋರಿಸಿದ್ದಾರೆ. ನಾನು ನಾಟಕ ಶುರುವಾಗೋಕ್ಕೂ ಮುನ್ನ ಅವ್ರಿಗೆ ಹೇಳಿದ್ದೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದರೆ ಕಲಾಮಂದಿರದಲ್ಲಿ ಒಂದು ಶೋ ಹಾಕೋಣ ಅಂತ. ಬಹುಶಃ ಮತ್ತೆ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ ಈ ಮಯೂರವರ್ಮನ ನಾಟಕವನ್ನು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಡೆಯಿಂದ ಮೈಸೂರು ನಗರಕ್ಕೂ ಪರಿಚಯಿಸೋಣ ಅನ್ನೋ ಒಂದು ಉದ್ದೇಶ ಇದೆ. ಈ ನಾಟಕ ರಚನೆ ಮಾಡಿದಂಥ ಮುರಳಿಯವರಿಗೆ ಶುಭಾಶಯಗಳನ್ನ ಕೋರ್ತಾ ಅವರ ತಂಡಕ್ಕೆ ಮತ್ತು ನಿರ್ದೇಶನ ಮಾಡಿದ ಸ್ನೇಹಿತ ಶ್ರೀವತ್ಸ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಮಾಡ್ತೇನೆ. ತಾವು ಭಾಗವಹಿಸಿದ ಎಲ್ಲರೂ ಇದೇ ರೀತಿ ಕಲೆಯನ್ನು ಪ್ರೋತ್ಸಾಹಿಸಿ ಎಲ್ಲರಿಗೂ ಅಭಿನಂದಿಸಬೇಕು ಅಂತ ಕೋರ್ಕೊತಾ ಮಾತುಗಳನ್ನ ಮರೆಯೋದುಂಟೆ ಮೈಸೂರ ದೊರೆಯ